Good morning, everyone student. Today, discussion about the subject on the corporate accounting. ಇದರಲ್ಲಿ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್ ಅಂದರೆ ಟಾಪಿಕ್ ಆನ್ ದಿ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಇದರೊಳಗೆ ಮೆಥಡ್ಸ್ ಆಫ್ ವ್ಯಾಲ್ಯೂಯೇಷನ್ ಆಫ್ ಗುಡ್ ವಿಲ್. ಫಸ್ಟ್ ಮೆಥಡ್ ಆಲ್ರೆಡಿ ಸ್ಟಡಿ ಇನ್ ದ ಎವರೇಜ್ ಪ್ರಾಫಿಟ್ ಮೆಥಡು. ಸೆಕೆಂಡ್ ಒನ್ ಈಸ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡು. ವೇಟೆಡ್ ಪ್ರಾಫಿಟ್ ಆಲ್ರೆಡಿ ಫಾರ್ಮುಲಾ ಒಂದು ಪ್ರಾಬ್ಲಮ್ ಆಲ್ರೆಡಿ ಬಿಡಿಸದ. ಈಗ ಸೆಕೆಂಡ್ ಪ್ರಾಬ್ಲಮ್ ಅಂದರೆ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡಲ್ಲೇ ಸೆಕೆಂಡ್ ಪ್ರಾಬ್ಲಮ್ ಏನದ ರೀ? ಸೆಕೆಂಡ್ ಪ್ರಾಬ್ಲಮ್, Venkatesh Limited proposed to purchase the business of Srinivas Limited. For this purpose, it is agreed to value of goodwill at 3 years purchase of the average profit of the past 4 years. ಅಂದರೆ 3 years ಪರ್ಚೇಸ್ ಕೊಟ್ಟನ್ರಿ, ಫಾಸ್ಟ್ 4 years ಪ್ರಾಫಿಟ್ ಏನು ಕೊಟ್ಟ. ಹೀಗಿದ್ದಾಗ ಇಯರು ಪ್ರಾಫಿಟು ವೇಟ್ಸು ಅಸೈನ್ ಮಾಡ್ಯಾರ. ಹೀಗಿದ್ದಾಗ ಇಯರ್ 2009 ಪ್ರಾಫಿಟ್ 25,000 ವೇಟ್ 1, 2010 ಪ್ರಾಫಿಟ್ 32,000 ವೇಟ್ 2, 2011 ಪ್ರಾಫಿಟ್ 40,000 ವೇಟ್ 3, 2012 ಪ್ರಾಫಿಟ್ 50,000 ವೇಟ್ 4 ಅಂದರೆ ಈ ಥರ ಇನ್ಫಾರ್ಮೇಷನ್ ಕೊಟ್ಟಾರ. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್. ಏನು ಮಾಡ್ಕೋಬೇಕು ರೀ? ವೇಟೆಡ್ ಎವರೇಜ್ ಪ್ರಾಫಿಟ್ ಮೆಥಡ್ ಮುಖಾಂತರ ವ್ಯಾಲ್ಯೂ ಆಫ್ ಗುಡ್ ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗಿದ್ದಾಗ ಫಸ್ಟ್ ಏನು ಮಾಡ್ಕೋಬೇಕು ರೀ? ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಏನದ ರೀ? ವೇಟೆಡ್ ಎವರೇಜ್ ಪ್ರಾಫಿಟ್ ಮುಖಾಂತರ ವ್ಯಾಲ್ಯೂ ಆಫ್ ಗುಡ್ ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ ಫಾರ್ಮುಲಾ ಫಸ್ಟ್ ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ರೀ? ಕ್ಯಾಲ್ಕುಲೇಷನ್ ಆಫ್ ವೇಟೆಡ್ ಎವರೇಜ್ ಪ್ರಾಫಿಟ್. ವೇಟೆಡ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೋ ಫಾರ್ಮುಲಾ ಅದ. ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್. ಅವಾಗ ಏನು ಬರ್ತದೆ ರೀ? ವೇಟೆಡ್ ಎವರೇಜ್ ಪ್ರಾಫಿಟ್ ಬರ್ತದೆ. ನಂತರ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಇಂಟು ಮಾಡಿದಾಗ ನಮ್ಗೆ ವ್ಯಾಲ್ಯೂ ಆಫ್ ಗುಡ್ ವಿಲ್ ಸಿಗ್ತದೆ. ಹೀಗಿದ್ದಾಗ ಟೋಟಲ್ ಪ್ರಾಫಿಟ್ನ ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಇಲ್ಲಿ ಕೊಟ್ಟಾನ್ರಿ, ಏನು ಕೊಟ್ಟಾನ? ಪ್ರಾಫಿಟ್ ಕೊಟ್ಟಾನ. ಈ ಪ್ರಾಫಿಟ್ಗೆ ಏನು ಮಾಡ್ಕೋಬೇಕು? ವೇಟ್ಸನ್ನು ಇಂಟು ಮಾಡ್ಕೋಬೇಕು. 20,000 ಇಂಟು 1, 25,000, 32,000 ಇಂಟು 2, 40,000 ಇಂಟು 3, 54 ಅಂದರೆ ಇಂಟು ಮಾಡ್ಕೊಂಡು ಬಂದಂಥ ವ್ಯಾಲ್ಯೂನ ಟೋಟಲ್ ಪ್ರಾಡಕ್ಟ್ ಆಗಿರ್ತೈತಿ. ಆ ಟೋಟಲ್ ಪ್ರಾಡಕ್ಟ್ ಟೋಟಲ್ ವೇಟ್ಸ್ ಅಂದರೆ 3 + 2 3 + 9 1 + 2 3 3 + 3 6 6 + 4 10 ಟೋಟಲ್ ವೇಟ್ಸ್ 10. ಇದು ಡಿವೈಡ್ ಮಾಡ್ಕೋಬೇಕು ಏನ್ರಿ? ಟೋಟಲ್ ಪ್ರಾಡಕ್ಟ್ ಟೋಟಲ್ ವೇಟ್ದಿಂದ ಡಿವೈಡ್ ಮಾಡ್ಕೊಂಡಾಗ ವೇಟೆಡ್ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೊ. ಹೀಗಿದ್ದಾಗ ಫಾರ್ಮುಲಾ ನೋಡಿರಿ, ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಗುಡ್ ವಿಲ್ ಅಂಡರ್ ವೇಟೆಡ್ ಎವರೇಜ್ ಪ್ರಾಫಿಟ್. ಹೀಗಿದ್ದಾಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ದಿ ವೇಟೇಜ್ ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೋ ಫಾರ್ಮೆಟ್ ಹಾಕೋಬೇಕು. ಇಯರ್ಸ್, ಪ್ರಾಫಿಟ್ಸ್, ವೇಟ್ಸ್, ಪ್ರಾಡಕ್ಟ್. ಫಸ್ಟ್ ಇಯರ್ 2009 25,000 ವೇಟ್ 1, 25,000 ಇಂಟು 1 25,000. ನೆಕ್ಸ್ಟ್ 2010 ಪ್ರಾಫಿಟ್ ಎಷ್ಟು ರೀ? 32,000 ಇಂಟು 2 ಟೋಟಲ್ ಪ್ರಾಡಕ್ಟ್ 64,000. ನೆಕ್ಸ್ಟ್ 2011 40,000 ಪ್ರಾಫಿಟ್ ಇಂಟು 3, 40 ಇಂಟು 3 1,20,000. ನೆಕ್ಸ್ಟ್ 2012 ಪ್ರಾಫಿಟ್ ಎಷ್ಟು ರೀ? 50,000 ಇಂಟು ವೇಟ್ 4 ಟೋಟಲ್ 2 lakh. ಅಂದರೆ ಏನು ಮಾಡ್ಕೋಬೇಕಲೇ? ಪ್ರಾಫಿಟ್ಗೆ ವೇಟ್ದಿಂದ ಇಂಟು ಮಾಡ್ಕೋಬೇಕು. ಇಂಟು ಮಾಡ್ಕೊಂಡ ನಂತರ ಅಷ್ಟು ಕೂಡಿಸೋಬೇಕು ರೀ. 25,000 ಪ್ಲಸ್ 64,000 ಪ್ಲಸ್ 1,20,000 ಪ್ಲಸ್ 2 lakh ಟೋಟಲ್ ಪ್ರಾಡಕ್ಟ್ 4,09,000. ಹೀಗಿದ್ದಾಗ ಫಾರ್ಮುಲಾ ವೇಟೆಡ್ ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ ಡಿವೈಡೆಡ್ ಬೈ ಟೋಟಲ್ ವೇಟ್ಸ್. ಇಲ್ಲದ ಟೋಟಲ್ ಪ್ರಾಡಕ್ಟ್ ಎಷ್ಟು ಅದ ರೀ? 4,09,000 ಡಿವೈಡೆಡ್ ಬೈ ಟೋಟಲ್ ವೇಟ್ಸ್ ಎಷ್ಟು ಅದ ರೀ? 10. ಹೀಗಿದ್ದಾಗ ವೇಟೆಡ್ ಎವರೇಜ್ ಪ್ರಾಫಿಟ್ ಎಷ್ಟು ಬಂತು ರೀ? 4,40,900 ಈಸ್ ಎ ವೇಟೆಡ್ ಎವರೇಜ್ ಪ್ರಾಫಿಟ್ ಬಂತು. ನಂತರ ಏನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು? ಗುಡ್ ವಿಲ್ ಈಸ್ ಈಕ್ವಲ್ ಟು ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಆಲ್ರೆಡಿ ಕ್ಯಾಲ್ಕುಲೇಷನ್ ವೇಟೆಡ್ ಎವರೇಜ್ ಪ್ರಾಫಿಟ್ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿ ಎಷ್ಟು 40,900 ಈಸ್ ಎ ವೇಟೆಡ್ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಎಲ್ಲಿ ಕೊಟ್ಟಿರ್ತಾನೆ ಪ್ರಾಬ್ಲಮ್ ಅದ
ನಂಬರ್ಸ್ ಆಫ್ ಇಯರ್ ಪರ್ಚೇಸ್ ಇದು ಎಷ್ಟು 3 ಇಯರ್ಸ್. ಇದನ್ನೇನು ಮಾಡ್ಕೋಬೇಕು ರೀ, ಇಂಟು ಮಾಡ್ಕೋಬೇಕು ಏನು ರೀ. ವೇಟೆಡ್ ಪ್ರಾಫಿಟ್ ಈಸ್ ಈಕ್ವಲ್ ಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ವೇಟೆಡ್ ಪ್ರಾಫಿಟ್ 40,900 ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್ 3. 40,900 ಇಂಟು 3 ಮಾಡಿದಾಗ ಗುಡ್ ವಿಲ್ ಎಷ್ಟು ಬಂತು ರೀ, 1,22,700 ಏನು ರೀ. 1,22,700 is a goodwill. Weighted average profit ಎಷ್ಟು ಬಂತು ರೀ, 40,900 is weighted average profit. ಅಂದ್ರೆ ನಮ್ಮ ಪ್ರತಿಯೊಂದು ಮೆಥಡಲ್ಲಿ ಏನು ಗೊತ್ತಿರಬೇಕು ರೀ, ಫಾರ್ಮುಲಾ ನೆನಪಿನಲ್ಲಿ ಇಟ್ಕೋಬೇಕು. ಅಂದ್ರೆ ಎವರೇಜ್ ಪ್ರಾಫಿಟ್ ಮೆಥಡ್ ಬೇಕಾ, ಎವರೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ ಯಾವ ಫಾರ್ಮುಲಾ ಬರ್ತದ, ವೇಟೇಜ್ ಪ್ರಾಫಿಟ್ ಮೆಥಡ್ ಮೇಲೆ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡ್ಕೋ ಯಾವ ಮೆಥಡ್ ಬರ್ತದ, ಆ ಮೆಥಡ್ ಪ್ರತಿಯೊಂದು ನಾವು ಏನು ಮಾಡ್ಕೋಬೇಕು ರೀ, ನೋಟ್ ಮಾಡಿ ಇಟ್ಕೋಬೇಕು. ಹೌದು, ಈ ಥರ ಏನು ಮಾಡ್ಕೋಬೇಕು ರೀ, ಅಲ್ಲೇ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ನಾವು ಮಾಡಬೇಕು. ನೆಕ್ಸ್ಟ್ ಹೋಮ್ವರ್ಕ್ ಪ್ರಾಬ್ಲಮ್. ಇದನ್ನ ನೀವು ಬಿಡಿಸ್ಬೇಕು ರೀ, ಪ್ರತಿಯೊಬ್ಬರು ಕಂಪಲ್ಸರಿ ಈ ಪ್ರಾಬ್ಲಮ್ನ ನೀವೇ ಬಿಡಿಸ್ಬೇಕು. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಫ್ರಾಮ್ ದಿ ಫಾಲೋವಿಂಗ್ ಇನ್ಫಾರ್ಮೇಷನ್ ಅಂಡರ್ ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್. ಸಿಂಪಲ್ ಪ್ರಾಫಿಟ್ ಮೆಥಡ್ ಅದ, ಸಿಂಪಲ್ ಎವರೇಜ್ ಪ್ರಾಫಿಟ್ ಮೆಥಡ್. ದ ಪ್ರಾಫಿಟ್ ಆಫ್ ದಿ ಪಾಸ್ಟ್ 5 years, ದ ಪ್ರಾಫಿಟ್ ಆಫ್ ದಿ ಪಾಸ್ಟ್ 5 years, 2001 20,000, 2002 22,000, 2003 24,000, 2004 21,000, 2005 25,000. ಏನು ಕೊಟ್ಟಾನ ರೀ, ಪಾಸ್ಟ್ 5 years ಕೊಟ್ಟಾನ, ಅದಕ್ಕೆ ಪ್ರಾಫಿಟನ್ನು ಕೊಟ್ಟಾನ. ಇಟ್ ಈಸ್ ಅಗ್ರಿ ಟು ಪರ್ಚೇಸ್ ದ 3 years ಪ್ರಾಫಿಟ್ ಆಫ್ ದ ಎವರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ 5 years. ದ ಅಗ್ರಿ ಟು ದ 3 years ಪರ್ಚೇಸ್ ಅಂದರೆ ಇಂಟು ಮಾಡ್ಕೊಂಡ್ರೆ ಎವರೇಜ್ ಪ್ರಾಫಿಟ್ಗೆ ಏನು ಮಾಡ್ಕೋಬೇಕು ರೀ, 3 years ಪರ್ಚೇಸ್ ಇಂಟು ಮಾಡ್ಕೋಬೇಕು. 3 ಪರ್ಚೇಸ್ ದ 3 years ಪ್ರಾಫಿಟ್ಸ್ ಆಫ್ ದ ಎವರೇಜ್ ಪ್ರಾಫಿಟ್ ಆಫ್ ದ ಪಾಸ್ಟ್ 5 years. ಏನು ಮಾಡ್ಕೋಬೇಕು ರೀ, ಫಸ್ಟ್ ನಾವು ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲಿ ಎವರೇಜ್ ಪ್ರಾಫಿಟ್ ಫಾರ್ಮುಲಾ ಏನದ ರೀ, ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಪಾಸ್ಟ್ ಇಯರ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ಸ್ ಆಫ್ ಇಯರ್. ಏನು ಮಾಡ್ಕೋಬೇಕು ರೀ, ಅಷ್ಟು ವರ್ಷದ ಪ್ರಾಫಿಟನ್ನು ಕೂಡಿಸೋಬೇಕು. ಕೂಡ್ಸೊಂದ ಡಿವೈಡೆಡ್ ಬೈ ನಂಬರ್ಸ್ ಆಫ್ ಇಯರ್ ಎಷ್ಟು 1 2 3 4 5 5ದಿಂದ ಏನು ಮಾಡ್ಕೋಬೇಕು ರೀ, ಡಿವೈಡ್ ಮಾಡ್ಕೋಬೇಕು. ಅವಾಗ ಏನು ಬರ್ತದ ರೀ, ಎವರೇಜ್ ಪ್ರಾಫಿಟ್ ಬರ್ತದ. ಎವರೇಜ್ ಪ್ರಾಫಿಟ್ ಬಂದ ನಂತರ ಏನು ಮಾಡ್ಕೋಬೇಕು, ನಾವು ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಾರ್ಮುಲಾ ಏನದ ರೀ, goodwill is equal to average profit into numbers of year purchase, numbers of year purchase ಇಂಟು ಮಾಡಿದಾಗ ಏನು ಬರುತ್ತೆ, ಎಲ್ಲ ಗುಡ್ವಿಲ್ ಸಿಗ್ತದೆ. ಈ ಪ್ರಾಬ್ಲಮ್ನ ಕಂಪಲ್ಸರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕಂಪಲ್ಸರಿ ಬಿಡಿಸಲೇಬೇಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.